ಸಬ್ಸ್ಕ್ರೈಬ್ಗೆ 100 ರುಪೀಸ್. ಪ್ಲೀಸ್ ದಯವಿಟ್ಟು ಕೈ ಮುಗಿತೀನಿ ಅಂತ ಬೇಡ್ಕೊಳ್ಳೆ. ನೀನು ಬೇಡ ಆಗೋಯ್ತು. ಆಯಿತು, ನಂದು ಆಯಿತು. ಥ್ಯಾಂಕ್ ಯು ಬ್ರೋ. ಆಯಿತು, ಇದು ಆಯಿತು, ಇದು ಆಯಿತು, ನಂದು ಇವಾಗ ನೀನು ಹಾಕ್ಬೇಕಾ? ಬೀಳ್ಸ್ಬಿಟ್ಟೆ. ಬನ್ನಿ ಬನ್ನಿ, ನಿಮ್ಮ ಕೊಟ್ಟೆ ಅನ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕೇಶ್. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ, ಬಟ್ ಏನೂ ಆಗಿಲ್ಲ. ಬಸ್ಸಿಗೆ ಬಂದೆ, ಟ್ರಾವೆಲ್ ಮಾಡಿದೆ, ಚೌಟ್ರಿಗೆ ಬಂದಾಯಿತು, ಬಟ್ ಏನು ಶೂಟ್ ಮಾಡೋಕ್ಕಾಗಿಲ್ಲ. ನಾಳೆ ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಐ ಪ್ರಾಮಿಸ್ ಯು ಪೀಪಲ್ ದಟ್ ಐ ವಿಲ್ ಶೋ ಎವ್ರಿಥಿಂಗ್ ಡೀಟೇಲಿ ಟುಮಾರೋ. ರಿಸೆಪ್ಷನ್ ಎಲ್ಲ ಮುಗೀತು. ಆಲ್ಮೋಸ್ಟ್ 10 ಗಂಟೆ 10:15 ಆಗಿತ್ತು ರಾತ್ರಿ. ಇನ್ನೂ ಯಾರೂ ಮಲಗಿದ್ದಿಲ್ಲ, ಇನ್ನೂ ಎಲ್ಲರೂ ಇದ್ದಿದ್ರು. ಯಾಕಂದರೆ ಹಿಂದೆನೇ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಕೂತಿದ್ವಿ ಸುಮ್ಮನೆ. ಫುಲ್ ಬೋರ್ ಆಗ್ತಾಯಿತ್ತು. ಸೊ ನಾವೇನು ಅಂದ್ಕೊಂಡ್ರಿ, ಒಂದು ಟಾಸ್ಕ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ರಿ. ಕಂಟೆಂಟ್ ಇವತ್ತು ಏನಿದೆ, ಯಾಕಂದರೆ ಇವತ್ತು ಬರೀ ಟ್ರಾವೆಲಿಂಗ್ ಮಾಡಿ ಸುತ್ತಿದೆ ಆಗೋಯಿತು. ಸೊ ಇವಾಗ ನಿಮಗೆಲ್ಲ ಒಂದು ಚಾಲೆಂಜ್ ಕೊಡ್ತೀನಿ. ಒಬ್ಬರು 5 ಸಬ್ಸ್ಕ್ರೈಬರ್ ಇಲ್ಲಿ ಮದುವೆ ಮನೆಯಲ್ಲಿ ಈಸ್ಕೊಂಡು ಮಾಡಿದ್ರೆ ನಾನು ಒಬ್ರಿಗೆ 100 ಕೊಡ್ತೀನಿ. ಲಾಟ್ರಿ. ಒಂದು ಸಬ್ಸ್ಕ್ರೈಬ್ಗೆ 100. ಒಂದು ಸಬ್ಸ್ಕ್ರೈಬರ್ 5 ಸಬ್ಸ್ಕ್ರೈಬ್ಗೆ 100 ರುಪೀಸ್. I am a beggar boy. I am a beggar boy. I am a beggar boy. ಸ್ಕ್ರೀನ್ಶಾಟ್ ಕಳಿಸ್ಬೇಕು ನನಗೆ. ಇವಾಗೆ ವಿಡಿಯೋ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಬೇಡ, ನೀನು ಹಂಗೆ ಶೂಟ್ ಮಾಡ್ಕೊ. ಹಂಗೆ ನಾವು ಲೈವ್ ಮಾಡೋಕೆ ಶೂಟ್ ಮಾಡ್ಕೊ. ಹ್ಞೂ ಸರಿ ಆಯಿತು. 100 ಕೊಡ್ತೀನಿ. ಒಬ್ಬರು 5 ಮಾಡಬೇಕು, ಓಕೆನಾ? ಪಕ್ಕ 5 ಜಾಸ್ತಿ ಮಾಡಿದ್ರೆ ನಾನು ಓಕೆ ಇರೋ. ನಾನು 5 ಜಾಸ್ತಿ ಮಾಡಿದ್ರೆ 3 ರೂಪಾಯಿ ಕೊಟ್ಟು ಪಾನಿಪುರಿ ಕೊಡಿಸ್ತೀನಿ. ಅದು ಬಂಗಾರಪೇಟೆ ಟ್ಯಾಕ್ಸ್. 10 ಮಾಡಿದ್ರೆ 200. ಹ್ಞೂ ಮುಚ್ಕೋ, ನನ್ನ ಅಷ್ಟೊಂದು ಕಾಸಿಲ್ಲ. ಮುಚ್ಚು, ನನ್ನ ಅಷ್ಟೊಂದು ಕಾಸಿಲ್ಲ. 5 ಮಾಡಿದ್ರೆ 100 ವಿತ್ ಪಾನಿಪುರಿ ಬಂಗಾರಪೇಟೆ, ಆಯಿತಾ? ಪಕ್ಕನ ನಮ್ಮ ಬೇಡ, ಕ್ಯಾಶ್ ಕೊಟ್ಟರೆ ಸಾಕು ನಮಗೆ. ಬಂಗಾರ ಬಂಗಾರಪೇಟೆ ಎಲ್ಲ ಬೇಡ. 5 ಜಾಸ್ತಿ ಬೇಡ, ಕ್ಯಾಶ್ ಎಲ್ಲ ಕೊಡೋದು, ಬರೀ ಚಾಟ್ಸ್ ಅಷ್ಟೇ. 5 ಜಾಸ್ತಿ 5 ಮಾಡಿದ್ರೆ 100 ರೂಪಾಯಿ ಸಾಕು. 5 ಜಾಸ್ತಿ ಮಾಡಿದ್ರೆ ಚಾಟ್ಸ್ 100 ರೂಪಾಯಿ ಸಿಗುತ್ತೆ ಸಾಕು. ಇದೇ ಪ್ರೂಫ್. ಟಾಸ್ಕ್ ಸ್ಟಾರ್ಟ್ ಆಯಿತು. ಅದ್ರ ಪ್ರಕಾರ 5 ಸಬ್ಸ್ಕ್ರೈಬರ್ಸ್ಗೆ 100 ರೂಪಾಯಿ ಕೊಡ್ತೀನಿ ಅಂತ ನಾನು ಒಪ್ಕೊಂಡಿದ್ದೆ. ಸೊ ಅದಕ್ಕೆ ನಂದಿತಾ, ಮಿಥುನ್ ಮತ್ತು ಅರ್ಜುನು ಸಬ್ಸ್ಕ್ರೈಬ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯಿತು, 1 1 1 ಒಂದೇ ಫೋನ್ ಇರೋದು. ಒಂದೊಂದು ಆಯ್ತೆ. ಆಯಿತು, 2 ಹಾಗೈತೆ. ಒಂದೆರಡು ಆಗೋಯ್ತು. ಎರಡು. ಇಲ್ಲಿರೋರೆಲ್ಲ ನಮ್ಮ ಫ್ಯಾಮಿಲಿಯವರೇ ಆಗಿದ್ರು. ನಮ್ಮ ದೊಡ್ಡಪ್ಪ, ನಮ್ಮ ಮಾಮ, ನಮ್ಮ ಅತ್ತೆ ಅವರೇ ಆಗಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ನನ್ನ ಚಾನಲ್ಗೆ. ಈಗ ಟಾಸ್ಕ್ ಏನು ಅಂತ ಅಂದರೆ, ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿದಿಲ್ವೋ ಹುಡುಕಿ ಸಬ್ಸ್ಕ್ರೈಬ್ ಮಾಡೋದೇ ಇದ್ದಿದ್ದು. ಸೊ ಇಲ್ಲಿ ಅರ್ಜುನ್ ಮತ್ತು ಮಿಥುನ್ ಲೀಡ್ ಆಗಿದ್ರು, ಬೇಗ ಮಾಡ್ಕೊಂಡು ಹೋದ್ರು. ಬಟ್ ನಂದಿತಾ ಲ್ಯಾಗ್ ಆದ್ಲು, ಅವಳಿಗೆ ಜಾಸ್ತಿ ಆಪ್ಷನ್ಸ್ ಸಿಕ್ಕಿಲ್ಲ, ಯಾಕಂದ್ರೆ ಅವರಿಬ್ಬರು ಕವರ್ ಮಾಡಿಬಿಟ್ಟಿದ್ರು. ಸೊ ನಂದಿತಾ ಸ್ವಲ್ಪ ಲೇಟಾಗಾಯಿತು ಸಬ್ಸ್ಕ್ರೈಬ್ ಮಾಡ್ಸೋಕ್ಕೆ. ಅರ್ಜುನ್ದು ಮತ್ತು ಮಿಥುನ್ 2 ಆಗೈತೆ. ಏಯ್ ನಂದಿತಾ ಹೋಗೆ. ಯೂಟ್ಯೂಬ್ ಹೋಗಿ
ಸರ್ಚ್ ಮಾಡು. ನಂದು ಎರಡಾಯ್ತು ಗ್ಯಾಪ್ ಇರಲಿ. ನಿಂದು 2, ಮಿತ್ತೊಂದು 2, ಇವಳು 1. ಯಾಕೆ 1,000 ಕೊಡ್ತಾನ? 100 ರೂಪಾಯಿ. 100 ರೂಪಾಯಿ. ನಾನು ಸಬ್ಸ್ಕ್ರೈಬ್ ಆಗೈತೆ ಆಲ್ರೆಡಿ. ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದ ಆಯ್ತು. ನಯನ ಮಾಡಿರ್ಬೇಕೇನೋ. ಇವಳು ನನ್ನ ಟೈಮ್ ವೇಸ್ಟ್ ಮಾಡ್ತಾವಳೆ. ಲೇ ನಿಂಗೆ 1 ಆಗಿಲ್ವಲ್ಲೇ, ಅವ್ರದ್ದು 3, ಒಬ್ರು 2. ಓಹೋ, ಈಗ ಅವಳು ನೋಡ್ತೀನಿ ಪಾಪ, ಅವಳು 1 ಆಗಿಲ್ಲ. ಓಕೆ ಬಂದೆ. ಆಗಿದ್ಯಾ? ಆಗಿದ್ಯಾ? ಮಿಥುನ್ ಮತ್ತು ಅರ್ಜುನ್ ಆಲ್ಮೋಸ್ಟ್ ಎಲ್ಲರನ್ನು ಕವರ್ ಮಾಡಿಬಿಟ್ಟಿದ್ರು. ಎಲ್ಲರದ್ದು ಸಬ್ಸ್ಕ್ರೈಬ್ ಆಗೈತಾ ಇಲ್ವಾ ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟಿದ್ರು. ಸೊ ನನಿತಾಗೆ ಅಷ್ಟೊಂದು ಆಪ್ಷನ್ ಇದ್ದಿಲ್ಲ. ಸೊ ಇಲ್ಲಿ ಒಂದು 4-5 ಜನ ಆಂಟಿದಿರು ಕೂತ್ಕೊಂಡಿದ್ರು. ಸೊ ನನಿತಾ ಏನಂದ್ಲು, ಸೊ ನಾನು ಅವನ್ನ ಕೇಳಿ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ ಅಂದ್ಲು. ಸರಿ ಅಂತ ನಾನು ಅಂದೆ. ಕಾಮಿಡಿ ಏನು ಅಂತ ಅಂದರೆ ಪಾಪ ಆಂಟಿದಿರು ಯಾರು ಒಪ್ಕೊಂಡೇ ಇಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಯೂಟ್ಯೂಬ್ ಯೂಸ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ರು. ಪಾಪ ಚಾಲೆಂಜ್ ಕೊಟ್ಟಿದ್ದೀವಿ. ಅವ್ರು 3 ಇವಳು ಒಂದೇ ಆಗಿ ಪಾಪ ಹುಡುಗಿರಿಗೆ ಸಪೋರ್ಟ್ ಮಾಡಲ್ಲ ಅಂತ. 4 ಏನು ಲೀಡಲ್ಲವನೇ 3 ಇವಳು 1 ಇಲ್ಲ. ಪ್ಲೀಸ್ ದಯವಿಟ್ಟು ಕೈ ಮುಗಿತೀನಿ ಅಂತ ಬೇಡ್ಕೊಳ್ಳಿ ಆಂಟಿ. 1 ಆಗಿಲ್ಲ ಆಂಟಿ, ಕರುಣೆ ತೋರಿಸಿ. ಅಕ್ಕ ಅದೆಲ್ಲ ಕಾನ್ಫಿಡೆನ್ಷಿಯಲ್ ಅಕ್ಕ, ಕೇಳ್ಬೇಕು. ಯಾವಾಗ ಅದೆಲ್ಲ ಇಲ್ಲ, ವಿಡಿಯೋದಿಂದ ಮುಚ್ಕೊಂಡೋಗದೆ. ನಿಮ್ದಕ್ಕೆ ನಮ್ಗೆ ಧೋಕೆ ಮಾಡ್ತಾರೆ. ಲೇಡಿ ರೌಡಿ ನಮ್ಗೆ ಗೊತ್ತು, ಕಿತ್ತೊಂದು ರಾಣಿ ನಮ್ಗೆ ಗೊತ್ತು, ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿಗೆ ಗೊತ್ತು. ಈಗ ನಮ್ದು ರೌಡಿ ಸಂಖ್ಯೆ ನೋಡು. ಸುಮ್ಕೆ ಆಗಲ್ವಂತ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಆಲ್ರೆಡಿ ಮಾಡಿದ್ದೀನಿ ಅನ್ಸುತ್ತೆ. ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದು ಬರೋದು ಆಗಿದೆ ಬ್ರೋ. ಟೈಮ್ ರ್ಯಾಂಡಮ್ ಥಿಂಗ್ಸ್ ಇದ್ರೆ ಹಾಕಿ ಥಿಂಗ್ಸ್ ಇರುತ್ತೆ. ಮಾಡಿದೆ ಆಗಿದೆ. ನಾವು ಥ್ಯಾಂಕ್ ಯು ಸೋ ಮಚ್. ಕೇಳಿದಲ್ಲ ಮಾಡಿರ್ಬೇಕು. ಈ ಅಣ್ಣನೆಲ್ಲ ಕೇಳೋ ನೀನು. ನಮ್ಮ ಲೋಕೇಶ್ ಕಡೆಯವರು ಬರೀ 2 ಸಬ್ಸ್ಕ್ರೈಬ್ ಮಾಡ್ಬಿಟ್ಟು 150 ರೂಪೀಸ್ ತಗೊಂತೀನಿ ನಾನು ಅಷ್ಟೇ. 50 ರೂಪೀಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಬೆಲ್ಲು ಹೊಡ್ಬಿಡ್ತೀನಿ. ಬರೀ ಇಬ್ರು ಯಾರಿಬ್ರು 6 ಜನ ಇದ್ದೀರ ನಾನು. ಇಲ್ಲ ಮಾಡಿಲ್ಲ ಇಲ್ಲ ಮತ್ತೆ ನೋಡಿ ಬ್ರೋ, ಬರೀ ಇಬ್ರು ಎಂಗೇಜ್ಮೆಂಟ್ ಅವಾಗೆಲ್ಲ ಬಂದಿರಲಿಲ್ಲ. ಪರ್ಸನಲ್ ಹೋಗೋದೆಲ್ಲ ವೀಡಿಯೋ ಮಾಡಿ ಲಾಗ್ ಹಾಕಿದ್ದಿಲ್ಲ. ನೋಡಿ ಅವಾಗಲೇ ಎಲ್ಲ ವಿಷಯ ಮಾಡಿದ್ದೀರಾ. ನಾವು ಮಾಡಿದ್ದೀವಿ ಆಗೋಯ್ತು. ಬ್ರೋ ನೀವು ಬ್ರೋ ಲಾಗ್ ಬ್ರೋ ಡೈಲಿ ಲಾಗ್ ಸ್ವಲ್ಪ ಈ ಬಂಟಿ ಬರ್ತೀನಿ ಬಿಟ್ಟು ಈಗ ಹೆಸರೇನು ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಇಷ್ಟು 4ನೇ ಥರ ಇದು. 5ನೇದು 4ನೇದು ಇದು 5ನೇ ನಂದು. ಅವಾಗಲೇ 4 ಆಯಿತು.
ಮುಗ್ದೋಯ್ತು ಬರ್ತಾನೆ ಇಲ್ಲ ಇದರಲ್ಲಿ. ನನ್ಗೆ ಗೊತ್ತಿಲ್ಲ ಹಾಗಂದ್ರೆ. ಬಗ್ಗೆ 4 ಆಯ್ತು. ಆಯ್ತು. ಥ್ಯಾಂಕ್ ಯು ಬ್ರೋ. ಅದು ಇದು ಏನಿದೆ ಮತ್ತೊಂದು ಇಲ್ಲ. 350. ಬಗ್ಗೆ 5 ಆಗೋಯ್ತು. ಆಯ್ತು, ನಂದು ಆಯ್ತು. ಥ್ಯಾಂಕ್ ಯು ಬ್ರೋ. ಆಯ್ತು, ಇದು ಆಯ್ತು, ಇದು ಆಯ್ತು, ನಂದು ಹಂಗೆ ಆಯ್ತು. ಅವರಿಬ್ರು ಫುಲ್ ಕಂಪ್ಲೀಟ್ ಮಾಡಿಬಿಟ್ರು, ಅಂದರೆ 5 ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ರು. ಬಟ್ ನಂದಿತಾ ಇನ್ನೂ ಕಂಪ್ಲೀಟ್ ಮಾಡಿದ್ದಿಲ್ಲ, ಇನ್ನೂ ಕೇಳ್ತಾ ಇದ್ಲು ಸಬ್ಸ್ಕ್ರೈಬ್ ಮಾಡೋಕ್ಕೆ. 100 ರೂಪಾಯಿಗೋಸ್ಕರ ಜನ ಏನೆಲ್ಲ ಮಾಡ್ತಾರೆ, 100 ರೂಪಾಯಿಗೋಸ್ಕರ. ₹100 ಅದೇ ನಾನು ನಿಮ್ಗೆ ಮಾಡಿಬಿಟ್ಟಿದ್ದೆಲ್ಲ, ನಿಮ್ದು ಹಾಕೊಂಡ್ಬಿಟ್ಟಿರೋರು. ಇಲ್ಲ, ಆನಂದ್ ಮಾಡಿಸಿದ. ಮಾಡಿದ್ರಲ್ಲ ನನ್ನ ಮುಂದೆನೆ. ಸಬ್ಸ್ಕ್ರೈಬ್ ಮಾಡಿಲ್ವಾ ನೀವು? ಮೋಸ, ನನ್ನ ಮುಂದೆನೆ ಮಾಡಿವಾಗ ಇಲ್ಲ ಅಂತವ್ರೆ ಈ ಅಣ್ಣ. ಇಲ್ಲ ಮಾಡಿಲ್ಲ, ನಾನು ನೋಡ್ದೆ. ಐದು ಮಾಡಿಸ್ಬೇಕು ಪಾಪ, ಇಬ್ರದ್ದು ಆಗೋಗ್ಬಿಟ್ಟೈತಿ. ಬರೀ 4 ಅಷ್ಟೇ ಆಗಿರೋದು. ಆಯ್ತಾ? ಥ್ಯಾಂಕ್ ಯು. ಓ ಖುಷಿ. ಇನ್ನೊಂದು ಏನು ಮಾಡ್ತೀಯ? ಅಣ್ಣ ನಿಮ್ದು ಫೋನ್ ಇದೆಯಾ? ಯೂಟ್ಯೂಬ್ ಇದೆಯಾ? ಒಂದು ಸಬ್ಸ್ಕ್ರೈಬ್ ಮಾಡಿ. ಮಾಡಬೇಕಾಯ್ತು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ₹100 ಆಟ ಆಡಿಸ್ತಾರೆ. ಫಸ್ಟ್ ನೀವು ಮಾಡ್ರಿ. ನಾನು ಅಣ್ಣಗೆ ಕೊಡ್ತೀನಿ ಅಂತ ಅಂದೆ. ನೆಟ್ ಕನೆಕ್ಟ್ ಆಗಿಲ್ಲಲ್ಲ. ಇವನೇ ಇಂಟರ್ನೆಟ್ ಇಲ್ವೇ? ಟುಷ್ಟು 2ನೇ ಭಾಗ ವೇಟ್ ಮಾಡ್ಬೇಕು ನಾವು. ಅವಳ ಹತ್ರ ಇಂಟರ್ನೆಟ್ ಇಲ್ಲ. ಮಾಡಿ ಅಣ್ಣ. ನಾನೇ ಸರ್ ಮಾಡಿ ನಾನೇ ಕಾಸು ಕೊಡ್ತೀನಿ ನಿನಗೆ. ಟಾಸ್ಕ್ ಕಂಪ್ಲೀಟ್ ಆಯಿತು. 3 ಜನನೂ 5 ಸಬ್ಸ್ಕ್ರೈಬ್ ಮಾಡಿಸಿದ್ರು. ಸೊ ನಾನು ಅವ್ರಿಗೆ ಮಾತು ಕೊಟ್ಟಂಗೆ ₹100 ಕೊಡ್ತೀನಿ. ಸೊ ಅದೆಲ್ಲ ಮುಗಿಸೋಷ್ಟಕ್ಕೆ 12 ಗಂಟೆ ಆಗಿತ್ತು. ಇನ್ನೂ ಯಾರೂ ಮಲಗಿದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ಹೊತ್ತಿಗೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇನ್ನೂ ಡ್ಯಾನ್ಸು, ಸಿಂಗಿಂಗು ಅಂತೆಲ್ಲ ಎಲ್ಲ ಮಾಡ್ತಿದ್ರು. ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ಸೊ ಈ ಶಾಸ್ತ್ರನ ಸೋದ್ರ ಮಾವನೇ ಮಾಡಬೇಕಂತೆ. ಅಂದರೆ ಇಲ್ಲಿ ಶಾಸ್ತ್ರ ಮಾಡೋಕ್ಕೆ ಬಂದಿರೋದು ನಮ್ಮ ಮಾಮ, ಅಂದರೆ ನಮ್ಮ ದೊಡ್ಡಮ್ಮ ಅವ್ರ ಅಣ್ಣ.
ಇಲ್ಲಿ ನಮ್ಮ ಮಾಮ ನಮ್ಮಣ್ಣ ಕಾಲಿಗೆ ಕಾಲುಂಗ್ರ ಹಾಕ್ತಿದ್ದಾರೆ. ಸೊ ಈ ಕಾಲುಂಗ್ರನ ಶಾಸ್ತ್ರ ಪ್ರಕಾರ ಮದುವೆ ಆಗಿ 11 ಡೇಸ್ ತೆಗೆಯಂಗಿಲ್ವಂತೆ, ಅಲ್ಲಿವರೆಗೂ ಹಾಕೊಂಡಿರ್ಬೇಕಂತೆ. ಏನು ಕಾಣ್ತದೆ ಹಾಕೋದು? ಸೊ ಇಲ್ಲಿಗೆಲ್ಲ ಶಾಸ್ತ್ರಗಳು ಮುಗೀತು. ಇನ್ನು ನಾಳೆ ಡೈರೆಕ್ಟ್ ಮದುವೆ. ಇಲ್ಲಿ ಏನಾಯಿತು ಅಂತ ಅಂದರೆ ನಮ್ಮ ಅಣ್ಣಂಗೆ ಕಚ್ಚೆಲ್ಲ ಉಡಿಸಿ ಕರ್ಕೊಂಬಂದರು ಆಚೆ. ಬಟ್ ಇಲ್ಲಿ ಬಾಸಿಂಗ ಕಟ್ಟೋಕ್ಕೆಲ್ಲ ಕನ್ಫ್ಯೂಸ್ ಆಗೋದ್ರು. ಹಿಂಗೆ ಕಟ್ಟಬೇಕು ಹಂಗೆ ಕಟ್ಟಬೇಕು ಅಂತ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ರು. ಪಾಪ ನಮ್ಮ ಅಣ್ಣನ ರಿಯಾಕ್ಷನ್ ನೋಡಬೇಕಿತ್ತು ನೀವು. ಸೊ ಫೈನಲಿ ಎಲ್ಲ ಮುಗೀತು. ನಮ್ಮ ಅಣ್ಣನೂ ರೆಡಿ ಆದರು. ಸೊ ಇವಾಗ ಎಲ್ಲರೂ ಮಂಟಪಕ್ಕೆ ಹೋಗೋದೊಂದೇ ಬಾಕಿ, ಯಾಕೆ ಆಗಲೇ ಟೈಮ್ ಆಗಿತ್ತು. ಮದುವೆ ಮುಗಿಸ್ಕೊಂಡು ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ಫಸ್ಟ್ ಬಸ್ಗೆ ಬಂದುಬಿಟ್ರಿ. ಯಾಕಂದರೆ ತುಂಬ ಲೇಟ್ ಆಗೋಗುತ್ತೆ ಬರೋಷ್ಟಕ್ಕೆ. ಟ್ರಾವೆಲಿಂಗ್ ತುಂಬ ಇತ್ತು. ಮತ್ತು ವೆಲ್ಕಮ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ರಿ. ಅಪ್ಪ ಹೆಸರೇನು ಹೇಳು? ಅಕ್ಕ ಹೆಸರೇನು? ಗುಡ್ ತಾನೆ ನೀನು ಹೇಳು. ಚಾಕಿ ಕೊಡ್ತೀನಿ ನಾನು ಆಮೇಲೆ ಪಾಪು ಬಂದಮೇಲೆ. ನಮ್ಮಮ್ಮ ರಂಗೋಲಿ ಹಾಕ್ತಾರೆ. ಬಟ್ ದೊಡ್ಡ ದೊಡ್ಡ ರಂಗೋಲಿ ಡಿಸೈನ್ ರಂಗೋಲಿ ಎಲ್ಲ ಹಾಕಕ್ಕೆ ಬರಲ್ಲ. ಅದಕ್ಕೆ ಪಕ್ಕದ ಬಿಲ್ಡಿಂಗ್ ಆಂಟಿನ ಕರೆಸಿ ರಂಗೋಲಿ ಹಾಕಿಸ್ತಾ ಇದ್ರಿ. ಆಂಟಿನೂ ಅಷ್ಟೇ ಕರೆದಿದ ತಕ್ಷಣ ಬಂದು ಹಾಕ್ಕೊಟ್ರು 5 ನಿಮಿಷ ಕೆಲಸ ಇದಲ್ಲ ಅಂತ. ಸೊ ನಾವೆಲ್ಲ ಸೇರಿಕೊಂಡು ಗಂಡು ಹೆಣ್ಣ ವೆಲ್ಕಮ್ ಮಾಡೋಕ್ಕೆ ತಯಾರಿ ಮಾಡ್ಕೊತಾ ಇದ್ರಿ. ಹಿಂಗೆ ಮಾಡಬೇಕು ತಿರ್ಗಾ. ಗುಡ್. ರಂಗೋಲಿ ಎಲ್ಲ ಬಿಡಿಸಿದಾಯ್ತು. ಅಷ್ಟರಲ್ಲಿ ನಮ್ಮಣ್ಣ ಅದಕ್ಕೆ ಬಂದರು.
ಕಾರಿಂದ ಬಂದಿದ ತಕ್ಷಣ ಸೀದಾ ಒಳಗಡೆ ಬಿಟ್ಟಿಲ್ಲ ನಮ್ಮ ಮನೆಯವರು. ಅವ್ರ ಹತ್ರ ಏನೋ ಪೂಜೆ ಎಲ್ಲ ಮಾಡಿಸಿ, ಗೇಮ್ ಆಡಿಸಿ, ಏನೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿಸಿ ಆಮೇಲೆ ಒಳಗಡೆ ಬಿಟ್ಟಿದ್ದು. ಬನ್ನಿ ಏನೆಲ್ಲ ಮಾಡಿಸಿದ್ರು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಸಲ ಹಾಕ್ಬೇಕದು? 3 ಸಲ. ಇನ್ನು ಕಾಲು ಸೌಂಡ್ ಬರ್ಬೇಕು. ನೀವು ನೀರು ಹಾಕ್ಬೇಕಾ? ಬೀಳ್ಸ್ಬಿಟ್ಟೆ. ರೈಟ್ ಲೆಗ್ ಅಂದೇ ಬಿಟ್ರಲ್ಲ. ಜಾಸ್ತಿ ಯಾಕೆ ನೋಡ ಮತ್ತು ಎಡಗಡೆ ಅದೇನೋ ಆಗುವಾಗ ತಾನೆ. ಹೋಗ್ಲಿ ಒಂದು ಹಾಡು ಹೇಳಿ, ಅರುಣ್ ಕುಮಾರ್ ಮೇಲೆ ಒಂದು ಹಾಡು ಹೇಳ್ಬಿಡುತ್ತಾ, ಇಲ್ಲಾಂದ್ರೆ ನಾವು ಒಳಗ್ ಬಿಡಲ್ಲ. ಅರುಣ್ ಕುಮಾರ್ ಮೇಲೆ ಒಂದು ಹಾಡು ಹೇಳಿ. ಹಾಡ್ಬೇಡ, ಚಿಕ್ಕದಾಗಿ ನಾನು ಹೇಳ್ಬಿಡ್ರಕ್ಕ. ಗೊತ್ತಿಲ್ಲ ನಮ್ಮಮ್ಮಿ ಆಂಟಿ ಬಗ್ಗೆ ಬಿಡಲ್ಲ. ಆಮೇಲೆ ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ? ಅವಳು ನಿಮ್ಮ ಯಜಮಾನ್ರಿಗೆ ಕರೆಕ್ಟಾಗಿ ನೋಡು, ನೀನೇ ಕರೆಕ್ಟಾಗಿ ಅರ್ಥ ಮಾಡ್ತೀನಿ. ಬಾರ ಪಕ್ಕಕ್ಕೆ ಬಾ, ನೀನ್ ಹೇಳಿ ಏನಾದ್ರು ಅವ್ರಿಗೇನು ಇಷ್ಟ? ಆಯ್ತು ಕೇಳು, ಈಗ ಏನ್ ಇಷ್ಟ ಕೇಳು ಕೇಳು. ಸಖತ್ ಜೋಡಿ ಹೆಂಗಂದ್ರೆ ಜೊತೆಲಾಗಿ ನಾನೇ ತಿಂಕೊಂಡು ಆರಾಮಾಗಿ ಬರ್ಬೋದು. ಯಾವ್ದಾದ್ರು ಅಡುಗೆ ಮನೆಗೆ ಹೋಗೋದು ಕಲ್ಕೊಂಡೆ ಹೋಗು. ಅಲ್ಲೇ ಕಲ್ಸಿಟ್ಟು ಸಾರು ಕಲರ್ ಆಮೇಲೆ ಮಾಡ್ತಾರೆ. ನಾವು ಬೇರೆ ಹಾಕ್ತಿರ್ತೀವಿ, ಅದು ಬೇರೆ ಇದು ಬೇರೆ. ಹೇಳ್ಬೇಕು ಜೋರಾಗಿ. ಆಲೂ ಮುಕ್ಲಿ ಜೋರಾಗಿ ಹೇಳು. ಟೀಚರ್ ಹೆಂಗದಿರ್ತೀರಾ? ಆಲೂ ಮುಕ್ಲಿ ವಿಡಿಯೋ ಕೇಳಿಸ್ತಿಲ್ಲ. ಕೈ ತೊಳ್ಕೊಂಡು ಉಂಗ್ರ ಇಬ್ರು ಬಿಚ್ಕೊ. ಯಾರು ಅಷ್ಟರಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಸೇರಿಕೊಂಡು ಒಂದು ಗೇಮ್ ಸೆಟಪ್ ಮಾಡಿದರು. ಅದೇನು ಅಂತ ಅಂದರೆ ಒಂದು ಚಿಕ್ಕ ಬಿಂದಿಗೆಯಲ್ಲಿ ನೀರು ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ ಅಥವಾ ಹಾಲು ಮಿಕ್ಸ್ ಮಾಡ್ತಾರೆ. ಯಾಕಂದರೆ ನೀರು ವಿಸಿಬಲ್ ಅಲ್ವಾ, ಕಾಣುತ್ತಲ್ವ ಅದರೊಳಗಡೆ ಇರೋದು, ಸೊ ಅದು ಕಾಣಬಾರ್ದು ಅಂತ. ಅದಕ್ಕೆ 2 ಉಂಗುರ ಹಾಕಿ ನಮ್ಮ ಅಣ್ಣ ಅತ್ತಿಗೆಗೆ ಅದು ಬಿಂದಿಗೆಯಿಂದ ಉಂಗುರ ತೆಗೋಕೆ ಹೇಳ್ತಾರೆ. ಯಾರು ಫಸ್ಟ್ ತೆಗಿತಾರೋ ಅವ್ರ ಮಾತು ಕೇಳ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ನಮ್ಮ ಅಣ್ಣ ಫಸ್ಟ್ ತೆಗಿದ್ರೆ ನಮ್ಮ ಅಣ್ಣನ ಮಾತು ನಮ್ಮ ಅತ್ತಿಗೆ ಕೇಳ್ತಾರೆ ಅಂತ. ನಮ್ಮ ಅತ್ತಿಗೆ ಫಸ್ಟ್ ತೆಗೊಂಡ್ರೆ ನಮ್ಮ ಅತ್ತಿಗೆ ಮಾತು ನಮ್ಮ ಅಣ್ಣ ಕೇಳ್ತಾರೆ ಅಂತ. ನೀನ್ ಹತ್ರ ನಿನ್ ಮಾತು ಎಂತ ಕೇಳ್ತಾರೆ ಅಂತ, ಅವ್ರ ಹತ್ರ ಅವ್ರ ಮಾತು ನೀನ್ ಕೇಳಿ. ಅದು ತಮಾಷೆ ಜೋಕ್ ಸೈಂಟಿಫಿಕ್ ಲಾಜಿಕ್. ಜಗಳ ಮಾಡ್ಕೊಂಡು
ಇಲ್ಲ ಈ ಕಡೆ ಒಂದೇ ಸಮ ಕೂತ್ಕೊಳ್ಳಿ. ಕುಂಕುಮ ಅನ್ಕೊಂಡ್ಬಿಡುತ್ತೆ ಬಿಡಿ, ಕುಂಕುಮ ಇಟ್ಬಿಟ್ಟು. ಕುಂಕುಮನೇ ಇಡಲ್ಲ. ಅಯ್ಯೋ ನಮ್ಮ ಓ, ಅದೇ ಅಂತ ಇಲ್ಲ. ಹೋಗ್ಲಿ ಪಾಪ ಅಂತ ಸಿಗ್ದೆ ಎತ್ಕೊಂಡ್ಬಿಡ್ಬೇಕು. ಅವ್ರು ಎತ್ಕೊಂಡ್ಲಿ ಇವ್ರು ಎತ್ಕೊಂಡ್ಲಿ ನೀವೇ ಕೊಟ್ಬಿಡಂಗಿಲ್ಲ. ಈ ಕಡೆ ಕೈ ಇರಿ. ಸಿಕ್ತಾ? ಎತ್ಕೊಳ್ರಿ, ಆ ಕಡೆ ಐತೆ. ಯಾರು ಹಿಂಗೆ ಎತ್ಕೊಳ್ರಿ? ಮದುವೆ ರಿಲೇಟೆಡ್ ಲಾಸ್ಟ್ ಪೂಜೆ ಅಥವಾ ಲಾಸ್ಟ್ ಫಂಕ್ಷನ್ ಅಂತ ಅಂದರೆ ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆ. ಇದು ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ ಮುಗೀತು ಮದುವೆ ರಿಲೇಟೆಡು. ನೋಡಲಿ ಆಯ್ನು ಆಯ್ನು ಹೇಳು. ಹಾಯ್ನು ಜೋರಗನು ಹಾಯ್ ಹಾಯ್ನು. ಏನಕ್ಕೆ? ಮದುವೆ ಆಗಿದ್ದು ನೆಕ್ಸ್ಟ್ ದಿನನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಸೊ ಯಾರಿಗೂ ಅಷ್ಟೊಂದು ಗ್ಯಾಪ್ ಇದ್ದಿದ್ದಿಲ್ಲ ರೆಸ್ಟ್ ತೊಗೊಳಕ್ಕೆ. ಸೊ ಬೆಳಗ್ಗೆ ಬೇಗ ಆಯಿತು, ಎಲ್ಲ ಟಕ ಅಂತ ಕೆಲಸ ಮಾಡ್ತಿದ್ರು. ಯಾಕೆ ಹಿಂದಿಂದೇ ಫಂಕ್ಷನ್ಸ್ ಇತ್ತು ಅಲ್ವಾ. ಮತ್ತು ನಮ್ಮ ಅಜ್ಜಿ ತಾತನೂ ಮದುವೆಗೆ ಬಂದಿದ್ದಿಲ್ಲ, ಯಾಕಂದ್ರೆ ತುಂಬ ದೂರ ಆಯಿತು, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ. ಸೊ ಅವನ್ನ ಕರ್ಕೊಂಬರಕ್ಕೆ ಹೋಗಿದ್ವಿ ಪೂಜೆಗೆ. ಅಮ್ಮ ಆಯನಮ್ಮ, ಆಯನು ಕೈ ಬೀಸಿ ಆಯನಮ್ಮ. ಬಾಯ್ ಮಾಡು ಅಂತೇಳಿ ಕರೆಕ್ಟಾಗಿ ಮಾಡಿಲ್ಲ ಅದು ಹೋಗುವಾಗ. ಸೊ ನಮ್ಮ ಮನೆ ಫಸ್ಟ್ ಗೆಸ್ಟು ನಮ್ಮ ಅಕ್ಕ, ನಮ್ಮ ಅಜ್ಜಿ ತಾತ. ಇವತ್ತಿನ ಫಂಕ್ಷನ್ ಗಂಡು ಮೊಮ್ಮಕ್ಳದ್ದು ಮದುವೆ ಆಗೋಯ್ತು. ಹೆಂಗ ಅನಿಸ್ತೈತೆ ನಿನಗೆ? ಖುಷಿನಾ? ಎಲ್ಲ ದೊಡ್ಡ ಮೊಮ್ಮಕ್ಳದ್ದು ಆಗೋಯ್ತು ಮದುವೆ. ಒಂದು ಜನ್ರೇಷನ್ ಆಯ್ತು, ಇನ್ನು ನಮ್ದು ಇನ್ನೊಂದು ರೌಂಡ್ ಐತೆ. ಅದು ಇನ್ನೂ ಆಗ್ಬೇಕು 5-6 ವರ್ಷ. 5 ಆಗುತ್ತೋ 10 ಆಗುತ್ತೋ. ಇವನ್ ಬೇಗ ಆಗ್ತಾನಂತೆ 10 ವರ್ಷ. ಅರ್ಜುನ 10 ವರ್ಷ. ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಮನವೆಂಬ ಮಂಡಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಡಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಲ್ಲೆಲ್ಲೂ ಸ್ಥಿರವಾಗಿ ನೀನಿಲ್ಲಿರು, ನಮ್ಮಲ್ಲಿ ಒಂದಾಗಿ ಮುಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ. ಮತ್ತು ನನ್ನ ಸ್ಕೂಲ್ ಫ್ರೆಂಡ್ಸ್ನ ಕರೆದಿದ್ದೆ ಪೂಜೆಗೆ. ಸೊ ಅವರೆಲ್ಲ ಬಂದರು. ಸೊ ಪೂಜೆ ಮುಗಿಸ್ಕೊಂಡು ಅವ್ರ ಜೊತೆ ಊಟಕ್ಕೆ ಹೋದೆ. ಮೋಸ ಇವಾಗ ಬರ್ತಾ ಇದ್ದೀರಾ? ಇಲ್ಲ ಆಗ್ಲೇ ಬಂದಿದ್ದೆ. ಇವರೆಲ್ಲ ಒಬ್ಬೊಬ್ಬರೇ ಇಳಿತಾ ಇದ್ರು, ಎಲ್ಲರೂ ಮಾತಾಡ್ಸ್ಕೊಂಡು
ತುಂಬಾ ಬೇಗ ಬಂದಿದ್ದೀರಾ ಬಿಡಿ ಆಂಟಿ. ಆರನ್ನು ನೋಡು ಲೇಟ್ ಆದ್ರೂ ಬೇಗ ಬಂದಿದ್ದೆ. ಎಲ್ಲಿ ಅಂಕಲ್ ಎಲ್ಲಿ? ಅಂಕಲ್ ಎಲ್ಲ ಹೋದ್ರು, ನಿನ್ನೆ ಬರಕ್ಕಾಗಿಲ್ಲಲ್ಲ, ಮತ್ತೆ ಇವನಿಗೆ ಬೇಜಾರಾಗುತ್ತಲ್ಲ. ಇಷ್ಟ ಆಗಿತ್ತು ನಮ್ಮ ಅಣ್ಣನ ಮ್ಯಾರೇಜ್ ವ್ಲಾಗ್. ಯಾರೆಲ್ಲ ಈ ಪ್ರೀವಿಯಸ್ ವ್ಲಾಗ್ಸ್ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಮತ್ತು ನಾನು ಎಲ್ಲ ವ್ಲಾಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನಾನು ಎಲ್ಲ ವ್ಲಾಗ್ ಮಾಡೋಕ್ಕೂ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.